జీరో ఇందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ చెయ్యరా. జీరో ఇందా ಮಾಡು ರೀಸ್ಟಾರ್ಟ್. ನಾವು ಪರ್ಸೆಂಟೇಜಸಲ್ಲಿ ಬೇಸಿಕ್ ವೀಡಿಯೋಸ್ ನೋಡಿದ್ವಿ ಲಾಸ್ಟ್ ವೀಡಿಯೋದಲ್ಲಿ. ಪರ್ಸೆಂಟೇಜಸ್ ಅನ್ನೋದು ತುಂಬ ದೊಡ್ಡ ಟಾಪಿಕ್ಕು, ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿ ಒಂದೊಂದೇ ವೀಡಿಯೋ ನೋಡ್ಕೊಂಡೋಗಿ ಬರುತ್ತೆ. ಸೊ ಈ ಒಂದು ವೀಡಿಯೋಯಿಂದ ಆ್ಯಕ್ಚುಯಲ್ ಸಮ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ವೀಡಿಯೋಲಿ ನಾವು ಬರೀ ಬೇಸಿಕ್ಸ್ ನೋಡಿದ್ದು ಅಷ್ಟೇ. ಆ್ಯಂಡ್ ಈ ಪರ್ಸೆಂಟೇಜಸ್ಸು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರುತ್ತೆ, ಅದಾದಮೇಲೆ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟಾಗಿ ಬರುತ್ತೆ. ಸೊ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಅವಾಗ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಎಷ್ಟೊಂದು ದಿನ ಆದಮೇಲೆ ಮತ್ತೆ ಕಲಿತಿರ್ತೀವಿ, ಅದಕ್ಕೋಸ್ಕರ. ಸೊ ಏನು ಜಾಸ್ತಿ ಯೋಚನೆ ಮಾಡಿದೆ, ಫಸ್ಟ್ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಸರಿ, ಇವಾಗ ನಾವು ಫಸ್ಟ್ ಕ್ವಶನ್ ಮಾಡೋಣ. ನಾನು ನಿಮಗೆ ಕ್ವಶನ್ಸ್ ಹೇಳ್ತೀನಿ. ನಾನು ರೀಸನ್ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಇಲ್ಲಿ ಕ್ವಶನ್ಸ್ ಬರೀಬೇಕಾದ್ರೆ ನೀವು ಕೂಡ ನಿಮ್ಮ ಬುಕ್ಕಲ್ಲಿ ಬರ್ಕೊತೀರಾ ಅಂತ. ಅದಕ್ಕೋಸ್ಕರ ನೀವು ರಫ್ ಬುಕ್ ಆಗಲಿ, ಪ್ರಾಕ್ಟೀಸ್ ಬುಕ್ ಆಗಲಿ, ಯಾವುದೋ ಒಂದು ಬುಕ್ಕು ಅದರಲ್ಲಿ ಬರ್ಕೊತಿರ್ತೀರ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಡಿಕ್ಟೇಟ್ ಮಾಡ್ಕೊಂಡು ನಾನು ಕೂಡ ಕ್ವಶನ್ ಬರೀತೀನಿ. ಇಲ್ಲ ನಿಮಗೆ ಸುಮ್ಮನೆ ನಾನು ವೀಡಿಯೋದಲ್ಲಿ ಎಡಿಟ್ ಮಾಡಿ ಹಾಕ್ಬೋದು. ಅದಕ್ಕೋಸ್ಕರ ನಾನು ಇದರಲ್ಲಿ ನಾನು ಕ್ವಶನ್ ಡಿಕ್ಟೇಟ್ ಮಾಡ್ತೀನಿ, ಕ್ವಶನ್ ಬರ್ಕೊಳ್ಳಿ, ಅದಾದಮೇಲೆ ನೋಡಿ ಏನಾಗ್ತಿದೆ ಅಂತ. ಸೊ ಫಸ್ಟ್ ಕ್ವಶನ್ನು, ವೆನ್ ದ ನಂಬರ್ ಎನ್ನು ಅಂದರೆ ನಂಬರ್ ನೆನ್ಪಿಟ್ಕೊಳ್ಳಿ. ದ ನಂಬರ್ ಈಸ್ increased by 20% of itself, the result is 480. Find the number. ಇದು ನಮಗೆ ಕ್ವಶನ್ ಕೇಳಿರೋದು. ಅಂದರೆ ಏನು, ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ. ವೆನ್ ದ ನಂಬರ್ ಈಸ್ ಇನ್ಕ್ರೀಸ್, ಯಾವುದೋ ಒಂದು ನಂಬರ್, ಅದು ಎಷ್ಟು ನಮಗೆ ನಂಬರ್ ಗೊತ್ತಿಲ್ಲ, ಅದು ಇನ್ಕ್ರೀಸ್ ಎಷ್ಟು ಇನ್ಕ್ರೀಸ್ ಆದಾಗ 20% ಇನ್ಕ್ರೀಸ್ ಆದಾಗ ಅದೇನಾಗುತ್ತೆ, ಆಫ್ ಇಟ್ ಸೆಲ್ಫ್ ತನಕ್ಕೆ ತಾನೇ 20% ಇನ್ಕ್ರೀಸ್ ಆದಾಗ ಅದು 480 ಆಗುತ್ತೆ. ಒಂದು ನಂಬರ್ ಇನ್ಕ್ರೀಸ್ ಆದಾಗ ಎಷ್ಟು ಇನ್ಕ್ರೀಸ್ ಆದಾಗ 20% ಇನ್ಕ್ರೀಸ್ ಆದಾಗ 480 ಆಗುತ್ತೆ. ಫೈಂಡ್ ದ ನಂಬರ್ ಅಂದರೆ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕಂಡುಹಿಡಿಬೇಕು. ನಾವೀಗ ಸೊಲ್ಯೂಷನಲ್ಲಿ ಲೆಟ್ ದ ನಂಬರ್ ಬಿ ಎಕ್ಸ್, ಇದನ್ನು ನಾವು ಸ್ಕೂಲಲ್ಲಿ ಮಾಡಿರ್ತೀವಿ. ಈ ಥರ ನಾನು ಮಾಡಲ್ಲ, ಈ ಥರ ನಾನು ಹೇಳ್ಕೊಂಡ್ಕೊಡೋದು ಇಲ್ಲ. ನಾನು ಫಾರ್ಮುಲಾಸ್ನ ಯಾವುದು ಯೂಸ್ ಮಾಡಲ್ಲ. ಇವಾಗಿನ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾಸ್ನ ತುಂಬ ಕಮ್ಮಿ ಬೇಕು ಅಂದಾಗ ಮಾತ್ರನೇ ಫಾರ್ಮುಲಾಸ್ ಯೂಸ್ ಮಾಡ್ತೀನಿ, ಅಲ್ಲಿವರೆಗೂ ಫಾರ್ಮುಲಾಸ್ ಯೂಸ್ ಮಾಡಲ್ಲ. ನಾವು ಇವಾಗಲಿಂದ ಏನು ಮಾಡೋಣ ಅಂತಂದರೆ, ಲೆಟ್ ದ ನಂಬರ್ ಬಿ ಎಕ್ಸ್ ಅನ್ನೋದನ್ನು ನಾವು ಲೆಟ್ ದ ನಂಬರ್ ಬಿ 100%. ಪರ್ಸೆಂಟೇಜಸ್ಸಲ್ಲಿ ಲೆಟ್ ದ ನಂಬರ್ ಬಿ 100%, ಅಂದರೆ ಇನಿಷಿಯಲ್ ವ್ಯಾಲ್ಯೂ ನಾವು ಯಾವಾಗಲೂ 100% ಅಂತ ತಗೊಳ್ಳೋಣ. ಇವತ್ತಿಂದ ಈ ಥರ ಪ್ರಾಕ್ಟೀಸ್ ಮಾಡಿ, ನಿಮಗೆ ಬೇಗ ಆನ್ಸರ್ಸ್ ಬರುತ್ತೆ. ಇವಾಗ ಕ್ವಶನ್ ನೋಡೋಣ. ವೆನ್ ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 20% ಇನ್ಕ್ರೀಸ್ ಅಂದರೆ 120% ಆದಾಗ, ಆಫ್ ಇಟ್ ಸೆಲ್ಫ್ 120% ಆದಾಗ ಅದೆಷ್ಟಾಯಿತು, 480 ಆಯಿತು ಅಲ್ವಾ. ಈಗ ಅವ್ರೇನು ಕೇಳ್ತಿದ್ದಾರೆ, ಫೈಂಡ್ ದ ನಂಬರ್ ಅಂದರೆ 100% ಎಷ್ಟು ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಆ್ಯಂಡ್ ಇವಾಗ ನಾವೇನು ಮಾಡ್ತಿದ್ವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ, 480 × 100 ಡಿವೈಡ್ ಬೈ 120 ಅಂತ ಹಾಕ್ಕೊಂಡು, ಆಮೇಲೆ ಏನು ಮಾಡ್ತೀರಾ, ಇದು 1 ಇದು 4 ಅಂದ್ಕೊಂಡು 400 ಅಂತ ಬರೆದು ಬಿಡ್ತೀರಾ. ನಿಮ್ಮ ಆನ್ಸರ್ ಕರೆಕ್ಟ್. ಆದರೆ ಇನ್ಮೇಲಿಂದ ನಾವು ಇದನ್ನ ಥರ್ಡ್ ಪ್ರಯಾರಿಟಿ ಕೊಡೋಣ. ಫಸ್ಟ್ ಪ್ರಯಾರಿಟಿ ನಾವು ಏನು ಮಾಡೋಣ ಅಂದರೆ, ಇದಕ್ಕೂ ಏನಾದ್ರು ರಿಲೇಷನ್ ಇದೆ ನೋಡೋಣ. ಇದಕ್ಕೂ ಅಂದರೆ ವರ್ಟಿಕಲಿ ಏನಾದರೂ ರಿಲೇಷನ್ ಇದೆಯಾ ಅಂತ ನೋಡೋಣ. ಸೊ 120ಗೂ 480ಗೂ ಏನು, 120 × 4 ಈ ಥರ ನೋಡೋಣ. ಸೊ ಇವಾಗ 100 × 4 ಏನಾಗುತ್ತೆ, 400 ಆಗುತ್ತೆ. ಸೊ ವರ್ಟಿಕಲ್ ಏನು. ಸೆಕೆಂಡು ಹಾರಿಜಾಂಟಲ್ ಏನು, ಇದಕ್ಕೂ ಏನು ರಿಲೇಷನ್ ಇದೆ ಅಂತ. ಇದೆರಡು ನಮಗೆ ವರ್ಕೌಟ್ ಆಗ್ತಿಲ್ಲ ಅಂದರೆ ಅದಾದಮೇಲೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಅಲ್ಲಿವರೆಗೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಬೇಡ. ಇವೆರಡರಲ್ಲೇ ನಿಮಗೆ ಆಲ್ಮೋಸ್ಟ್ ಆನ್ಸರ್ ಸಿಗುತ್ತೆ. ಓಕೆನಾ. ಇದು ತುಂಬ ಬೇಸಿಕ್ ಕ್ವಶನ್ನು. ನೆಕ್ಸ್ಟ್ ಇನ್ನೂ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಹೋಗ್ತಾ ಬರುತ್ತೆ. ನೋಡೋಣ ನಮ್ಗೆ ಅದು ಕಾಂಪ್ಲಿಕೇಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಸೆಕೆಂಡ್ ಕ್ವಶನ್ ಬರ್ಕೊಳ್ಳಿ. ಎಷ್ಟು ಎಕ್ಸೈಟಿಂಗ್ ಆಗಿದೆ ಕ್ವಶನ್ ಇದು. ಇಫ್ 40%
ಆಫ್ ಎ ನಂಬರ್ ಈಸ್ 20 more than 30% of a number. 30% of a number. Find the number ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಫ್ 40% ಆಫ್ ಎ ನಂಬರ್ ಈಸ್ 20 more, 20 ಏನಿಲ್ಲಿ ವ್ಯಾಲ್ಯೂ, 20 more ಯಾವುದಕ್ಕಿಂತ 30% ಆಫ್ ಎ ನಂಬರ್. ನಮಗೆಲ್ಲರಿಗೂ ಗೊತ್ತಲ್ವಾ, 40% ಬಂದು 30%ಗಿಂತ ಜಾಸ್ತಿ, ಅದೆಲ್ಲರಿಗೂ ಗೊತ್ತಿರೋದು, ಕಾಮನ್ ಸೆನ್ಸ್ ಅದು. 40% 30%ಗಿಂತ ಜಾಸ್ತಿ ಅನ್ನೋದು ಕಾಮನ್ ಸೆನ್ಸ್, ಗೊತ್ತಿರೋ ವಿಷಯ. ಸರಿ, ಈಗ ಎಷ್ಟು ಜಾಸ್ತಿ ಇದೆ? 20 ಜಾಸ್ತಿ ಇದೆ. ಇದು ಬಿಟ್ಟಾಕಿ, ನಮಗೆ ಈ ವ್ಯಾಲ್ಯೂ ಬಿಟ್ಟಾಕಿ, ತಲೆ ಕೆಡಿಸ್ಕೊಂಬಿಡಿ, ಸೈಡ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು. ಈಗ ಇವೆರಡಕ್ಕೆ ಬನ್ನಿ. 40% 30%ಗೂ ಎಷ್ಟು ಜಾಸ್ತಿ ಇದೆ? ಎಷ್ಟು ಜಾಸ್ತಿ ಇದೆ? ಡಿಫ್ರೆನ್ಸ್ ಬಿಟ್ವೀನ್ 40% ಆ್ಯಂಡ್ 30% ಎಷ್ಟಿದೆ? 10% ಅಲ್ವಾ? ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 10%. ಈ 10% ಎಷ್ಟಂತ ಕೊಟ್ಟಿದ್ದಾರೆ ಅವರು? 20 ಅಂತ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಈ 20 ತಗೊಂಡ್ರೆ ಈ 10% 20, 10% ವ್ಯಾಲ್ಯೂ 20 ಅಂತ ಕೊಟ್ಟಿದ್ದಾರೆ. ಸೊ 10%ನ 20 ಆದರೆ ಫೈಂಡ್ ದ ನಂಬರ್ ಅಂತ ಅಂದರೆ ನಾವು ನಂಬರ್ನ ಯಾವಾಗಲೂ ಪರ್ಸೆಂಟೇಜಸಲ್ಲಿ ಏನು ತಗೋಬೇಕಂತ ಹೇಳಿದ್ರೆ 100. 10 20 ಆದರೆ 10% 20 ಆದರೆ 100% ಏನಾಗುತ್ತೆ? ಕ್ವಶನ್. ಇವಾಗ ನೀವು ಈ ಥರ ಆದರೂ ಮಾಡಿ. ಇದಕ್ಕೂ ಇದಕ್ಕೊಂದು ರಿಲೇಷನ್ ಇದೆ. ಏನಿದೆ? 10 × 2. ಸೊ ಇದಕ್ಕೆ ಏನು ರಿಲೇಷನ್ ಬರಬೇಕು? 100 × 2, 200 ಆಗುತ್ತೆ. ಅಥವಾ ಈ ಥರನೂ ಮಾಡಿ. ಇದಕ್ಕೂ ಏನು ರಿಲೇಷನ್ ಇದೆ? ಇಂಟು 10. ಸೊ ಇದಕ್ಕೂ ರಿಲೇಷನ್ ಇಂಟು 10 ಮಾಡಿದ್ರೆ 200 ಬರುತ್ತೆ. ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಬರುತ್ತೆ. 20 × 100 ಡಿವೈಡ್ ಬೈ 10. 2 × 100 200. ಅರ್ಥ ಆಯ್ತಲ್ವಾ? ಸಿಂಪಲ್. ಅರ್ಥ ಆಗ್ತಿದೆ ತಾನೇ? ಇವಾಗ ಮೂರನೇ ಕ್ವಶನ್ ಬರ್ಕೊಳ್ಳಿ. ಎ won the election by a majority of 150 votes if only two candidates contested and A secured 60% of votes, of total votes. Find the total number of votes. ಎಷ್ಟು ಈಸಿ ಕ್ವಶನ್ ನೋಡಿ. ಮತ್ತು ಇದರಲ್ಲೂ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೇಳಿದ್ದಾರೆ. ಸೊಲ್ಯೂಷನ್. ಈಗ ಕ್ವಶನ್ ನೋಡಿ. ಎ won the election by a majority of 150 votes. ಅವನು ಎಷ್ಟು ಮೆಜಾರಿಟಿ ಗೆದ್ನೋ ನಮಗೆ ಬೇಕಾಗಿಲ್ಲ. ಸೈಡ್ಗಿಡಿ, ಒಂದು ಸ್ವಲ್ಪ ಸೈಡ್ಗೆ. ಇವಾಗ ಬನ್ನಿ. ಇಫ್ ಓನ್ಲಿ 2 ಕ್ಯಾಂಡಿಡೇಟ್ ಕಂಟೆಸ್ಟೆಡ್, ಇಬ್ಬರು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲೆಕ್ಷನ್ಸಲ್ಲಿ. ಆ್ಯಂಡ್ ಎ ಸೆಕ್ಯೂರ್ಡ್ 60%. ಎ 60% ವೋಟ್ಸ್ ಬಂದಿದೆ ಎಗೆ. ಅಂದರೆ ಏನರ್ಥ? ಇವಾಗ ಟೋಟಲ್ 100 ಅಂತ ಅಂದರೆ ಎಗೆ 60% ಬಂದರೆ ಬಿಗೆ ಎಷ್ಟು ಬಂದಿರುತ್ತೆ? 40%. ಇವಾಗ ಬಿಗೆ 40 ಬಂದು ಎಗೆ 60% ಬಂದರೆ ಅವರಿಬ್ಬರು ಇದ್ದಂಥ ಡಿಫ್ರೆನ್ಸ್ ಎಷ್ಟು? 20%. ಇದನ್ನು ನಾವೇನಂತ ಕರಿತೀವಿ? ಮೆಜಾರಿಟಿ. ಎಲೆಕ್ಷನ್ಸಲ್ಲಿ ಒಬ್ರಿಗಿಂತ ಇನ್ನೊಬ್ರಿಗೆ ಜಾಸ್ತಿ ಬಂದರೆ ಅದನ್ನು ಮೆಜಾರಿಟಿ ಅಂತ ಕರಿತೀವಿ ಅಲ್ವಾ? ಈಗ ಈ 20%, ಇವಾಗ ಕ್ವಶನಿಗೆ ಬನ್ನಿ. ಈ 20% ಆಫ್ ವೋಟ್ಸ್ ಎಷ್ಟು? 150 ವೋಟ್ಸ್. 20% ಆಫ್ ವೋಟ್ಸು 150 ಆದರೆ 100 ಎಷ್ಟಾಗುತ್ತೆ? 100% ವೋಟು ಎಷ್ಟಾಗುತ್ತೆ? ಸಿಂಪಲ್. ಇದು ಬಂದರೆ ನಮಗೆ, ಈ ಒಂದು ಈಕ್ವೇಷನ್ ಬಂದರೆ ನಮಗೆ ಎಲ್ಲನೂ ಬಂದ್ಬಿಡುತ್ತೆ ಆನ್ಸರ್. ಈಗ ನನಗೆ ಹಿಂಗೆ ರಿಲೇಷನ್ ಗೊತ್ತಾಗ್ತಿಲ್ಲ. ಸೊ ಹಿಂಗೆ ನೋಡ್ತೀನಿ. ಇದು ಏನಾಗಿದೆ? ಇಂಟು 5 ಇದೆ. ಸೊ ಇಲ್ಲಿ ಇಂಟು 5 ಮಾಡಿದ್ರೆ 750. ಸೊ ಈ ಕ್ವಶನ್ಗೆ ಆನ್ಸರು 750. ಇದೊಂದಕ್ಕೆ ಅಂತಲ್ಲ, ನೀವು ಮುಂಚೆ ನಾವು ಮಾಡಿರೋ 3 ಸಮ್ಮಲ್ಲಿ ನೋಡಿದ್ರೆ, ಫಸ್ಟ್ ಸಮ್ಮಲ್ಲಿ ಏನು ಮಾಡಿದ್ವಿ? 20% 480 ಆದರೆ, 120% 480 ಆದರೆ 100 ಎಷ್ಟು ಅಂತ ನೋಡಿದ್ವಿ. ಕರೆಕ್ಟಾ? ನೆಕ್ಸ್ಟ್ ಕ್ವಶನಲ್ಲಿ 10% 20 ಆಗಿದ್ದರೆ 100% ಎಷ್ಟು ಅಂತ ನೋಡಿದ್ವಿ.
ಸೆಕೆಂಡ್ ಕ್ವಶನ್, ಇದು ಫಸ್ಟ್ ಕ್ವಶನ್, ಇದು ಸೆಕೆಂಡ್ ಕ್ವಶನ್. ಈ ಥರ್ಡ್ ಕ್ವಶನ್ ನೋಡಿ 20% 150 ಅಂದರೆ 100% ಎಷ್ಟು? ಸೊ ಇದು ಬಂದ್ಬಿಟ್ರೆ ನಮಗೆ ಎಲ್ಲ ಆನ್ಸರ್ ಅವ್ರಿಗೆ ಹೆಂಗೆ ಕ್ವಶನ್ ಕೊಡಲಿ ಈ ಒಂದು ಇಲ್ಲಿಗೆ ನಾವು ಕರ್ಕೊಂಬಂದರೆ ಅಂದರೆ ಇಷ್ಟು ಪರ್ಸೆಂಟ್ ಇಷ್ಟ ಆದರೆ ಇಷ್ಟು ಪರ್ಸೆಂಟ್ ಎಷ್ಟು ಅಂತ ನಾವು ತಿಳ್ಕೊಂಡ್ರೆ ನಮಗೆ ಆನ್ಸರ್ಸ್ ಬಂದ್ಬಿಡುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಕ್ವಶನ್ನು ಪ್ರೈಸ್ ಆಫ್ ಶುಗರ್ ಫಸ್ಟ್ increased by 30%. ಫಸ್ಟು ಏನಾಯ್ತು ಅಂದರೆ ಶುಗರ್ನ ರೇಟು ಫಸ್ಟು 30% ಇನ್ಕ್ರೀಸ್ ಆಯಿತು ಆ್ಯಂಡ್ ದೆನ್ decreased by 30%. Find the original price if present price is rupees 273. ಇದು ಕ್ವಶನ್. ಇವಾಗ ಏನು ಕ್ವಶನಲ್ಲಿ ಏನು ಪ್ರೈಸ್ ಆಫ್ ಎ ಶುಗರ್, ಸಕ್ಕರೆ ಬೆಲೆ ಫಸ್ಟ್ ಏನಾಗಿದೆ 30% ಇನ್ಕ್ರೀಸ್ ಆಗಿದೆ, ಅದಾದಮೇಲೆ 30% ಡಿಕ್ರೀಸ್ ಆಗಿದೆ. ಫೈಂಡ್ ದ ಒರಿಜಿನಲ್ ಪ್ರೈಸ್ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇಫ್ ಪ್ರೆಸೆಂಟ್ ಪ್ರೈಸ್ ಅಂದರೆ ಕರೆಂಟ್ ಪ್ರೈಸ್ ಇರೋದು ಅಂದರೆ ಜಾಸ್ತಿಯಾಗಿ ಕಮ್ಮಿ ಆದಮೇಲೆ ಪ್ರೈಸು 273 ಇದೆ, ಮುಂಚೆ ಏನಿತ್ತು ಅಂತ ಕ್ವಶನ್ನು ಕೇಳಿರೋದು. ಇವಾಗ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ಕೊಂಡು ಕೊಡ್ತೀನಿ. ಈ ಕ್ವಶನ್ ಒಂದು 2 ನಿಮಿಷ ಸೈಡ್ ಇಡಿ. ಈಗ ನೀವು ನಾರ್ಮಲಾಗಿ ಯೋಚನೆ ಮಾಡಿ. ನಾರ್ಮಲಾಗಿ ಯಾವಾಗಾದರೂ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆದರೆ ಅದು ಸೇಮ್ ರೇಂಜಿಗೆ ಬರುತ್ತಾ ಅಥವಾ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ಅಂದರೆ 100 ಇದ್ದಿದ್ದು 10% ಇನ್ಕ್ರೀಸ್ ಮಾಡಿ ಅದಾದಮೇಲೆ 10% ಡಿಕ್ರೀಸ್ ಮಾಡಿದ್ರೆ ಅದು 100 ಆಗುತ್ತಾ ಇನ್ನೂ ಕಮ್ಮಿ ಆಗುತ್ತಾ? ಇವಾಗ ಅದು ಒಂದು ಎಕ್ಸಾಂಪಲ್ ನೋಡೋಣ. ಇದು ವಂಡರ್ಫುಲ್ ಕಾನ್ಸೆಪ್ಟ್. ಇದು ಗೊತ್ತಿರೋ ನಿಮಗೆ ಈ ಕ್ವಶನ್ ಆನ್ಸರ್ಸು ನೀವು ಸಾಲ್ವೇ ಮಾಡೋದು ಬೇಕಿಲ್ಲ, ನೋಡಿದ ತಕ್ಷಣ ಆನ್ಸರ್ಸ್ ಹೇಳ್ಬಿಡ್ಬೋದು ಆ ಥರ. ಈಗ ಯಾರಾದರೂ ನಿಮಗೆ ಫಾರ್ ಎಕ್ಸಾಂಪಲ್ ಹೊಸ್ದಾಗಿ ಕೆಲಸ ಸೇರ್ಕೊತೀರ ಅಂತ ಅಂದ್ಕೊಳ್ಳಿ. ಅವರು ಏನಂತಾರೆ, ಕಂಪನಿ ನಿಮಗೆ ಏನು ಆಫರ್ ಮಾಡುತ್ತೆ ಅಂದರೆ ನಿಮಗೆ ನಾವು ಇರೋ ಸ್ಯಾಲ್ರಿನ 30% ಇನ್ಕ್ರೀಸ್ ಮಾಡಿ 30% ಡಿಕ್ರೀಸ್ ಮಾಡ್ತೀವಿ ಅಂತ ಅಂದರೆ ಒಪ್ಕೊತೀರಾ? ನೆವರ್, ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಯಾಕಂದರೆ ನೀವು ಯಾವಾಗಲೂ ಲಾಸಲ್ಲೇ ಎಂಡ್ ಆಗ್ತೀರ. ಯಾಕಂತ ನೋಡಿಬೇಕಂದ್ರೆ ಈಗ ನಾವು ಎಕ್ಸಾಂಪಲ್ಗೆ ಒಂದು ನಂಬರ್ 100 ಅಂತ ತಗೊಳ್ಳೋದು. 100 ಅದು ಫಸ್ಟು 10% ಇನ್ಕ್ರೀಸ್ ಆಗುತ್ತೆ. 10% ಇನ್ಕ್ರೀಸ್ ಆಗುತ್ತೆ. 10% ಅಂದರೆ ಎಷ್ಟು? 100ಅಲ್ಲಿ 10. ಸೊ ಟೋಟಲ್ ಎಷ್ಟಾಯಿತು? 110. ಅದಾದಮೇಲೆ ಮತ್ತೆ 10% ಡಿಕ್ರೀಸ್ ಆಗುತ್ತೆ. 10% ಡಿಕ್ರೀಸ್. 10% ಆಫ್ 110 ಅಂದರೆ ಒಂದು ಡಾಟ್ ಈ ಕಡೆ ಇಟ್ಕೊಂಡ್ರೆ 11. 110ಇಂದ 11 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 99. ಸೊ ನಿಮಗೆ 10% ಇನ್ಕ್ರೀಸ್ ಆಗಿ ಮತ್ತು ಡಿಕ್ರೀಸ್ ಆದರೆ ನಿಮಗೆ 1% ಲಾಸ್ ಆಗುತ್ತೆ. ಈಗ ಇದನ್ನೇ ನಾವು ಫಸ್ಟು ಡಿಕ್ರೀಸ್ ಆಗಿ ಅದಾದಮೇಲೆ ಇನ್ಕ್ರೀಸ್ ಆದರೆ ಏನು ಅಂತ ನೋಡೋಣ. 100ಅಲ್ಲಿ ಫಸ್ಟು ಮೈನಸ್ 10% ಡಿಕ್ರೀಸ್ ಅಂತ ನೋಡಿದ್ರೆ 10% ಅಂದರೆ ಎಷ್ಟು? 10. 100ಅಲ್ಲಿ 10 ಅಲ್ವಾ? 90 ಆಗುತ್ತೆ. ಈಗ ಪ್ಲಸ್ 10% ಇನ್ಕ್ರೀಸ್ ಅಂತ ತಗೊಂಡ್ರೆ ಎಷ್ಟಾಗುತ್ತೆ? 10% ಅಂದರೆ 9. ಸೊ ಟೋಟಲ್ ಏನಾಯಿತು? 99. ಸೊ ಅದು ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದರೂ ಇನ್ಕ್ರೀಸ್ ಆದರೂ ನಮಗೆ ಯಾವಾಗಲೂ 1% ಲಾಸ್ ಆಗುತ್ತೆ. ಅದೇ ಈಗ 20% ಒಂದ್ಸಲ ನೋಡೋಣ. 20% ಫಸ್ಟ್ ಇನ್ಕ್ರೀಸ್ ಆಗುತ್ತೆ. 20% ಇದು 200 ಸಾರಿ 100 ಇದೆಯಲ್ವಾ? ಫಸ್ಟು 20% ಇನ್ಕ್ರೀಸ್. 10% ಅಂದರೆ 10, 20% ಅಂದರೆ 20, 120 ಆಯಿತು. ಈಗ ಡಿಕ್ರೀಸ್ ಎಷ್ಟು? 20% ಡಿಕ್ರೀಸ್. 10% ಅಂದರೆ ಎಷ್ಟು? 120ಲಿ 12. 20% ಅಂದರೆ 24. ಸೊ 24 ಮೈನಸ್ ಮಾಡಿದ್ರೆ 96. ನಮಗೆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿದ್ದಕ್ಕೆ ಎಷ್ಟು ಕಮ್ಮಿ ಆಯಿತು? 4 ಕಮ್ಮಿ ಆಯಿತು. 4% ಕಮ್ಮಿ ಆಯಿತು. ಒಂದ್ಸಲ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೆ ಎಷ್ಟು ನೋಡೋಣ. 100ಅಲ್ಲಿ ಡಿಕ್ರೀಸ್ 20%. 10% ಅಂದರೆ 10.
20% ಅಂದರೆ 20, ಸೊ ಇಲ್ಲಿ 80 ಆಗುತ್ತೆ. 20 ಇದು ಮಾಡಿದ್ರೆ ಕಮ್ಮಿ ಮಾಡಿದ್ರೆ 80 ಆಗುತ್ತೆ. ಈಗ ಅದನ್ನು ಇನ್ಕ್ರೀಸ್ ಮಾಡೋಣ. ಎಷ್ಟು? 20%. 10% ಅಂದರೆ 8, 20% ಅಂದರೆ 16. ಸೊ 80 + 16 96 ಆಗುತ್ತೆ. ಸೊ ಇದು 4% ಕಮ್ಮಿ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೂ ನಮಗೆ ಟೋಟಲ್ಲು ಲಾಸು ನಮಗೆ 4%. ಸೊ 20%ಅಲ್ಲಿ ಇನ್ಕ್ರೀಸ್ ಆಗಿ ಮತ್ತು ಡಿಕ್ರೀಸ್ ಆದರೂ ಅಥವಾ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೂ ನಮಗೆ 4% ಲಾಸ್ ಆಗುತ್ತೆ. ಈಗ 30% ಒಂದು ಲಾಸ್ಟ್ 30% ಒಂದು ನೋಡ್ಬೋಣ. 100 ಇದ್ದಿದ್ದು ಇನ್ಕ್ರೀಸ್ ಎಷ್ಟು? 30% ಇನ್ಕ್ರೀಸ್ ಆದರೆ ಎಷ್ಟು? 10% ಅಂದರೆ 10, 30% ಅಂದರೆ 30 ಆ್ಯಡ್ ಮಾಡ್ಕೊತೀವಿ, 130 ಆಗುತ್ತೆ. ಈಗ ಡಿಕ್ರೀಸ್ ಎಷ್ಟು? 30%. 10% ಅಂದರೆ 13, 20 ಅಂದರೆ 26, 30 ಅಂದರೆ 39, ಮೈನಸ್ ನಮಗೆ ಎಷ್ಟು ಬರುತ್ತೆ? 91. ಸೊ ಇದು ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೂ ನಮಗೆ 9% ಕಮ್ಮಿ ಆಗುತ್ತೆ. 30% ಇದ್ದರೆ 9% ಕಮ್ಮಿ ಆಗುತ್ತೆ. ಈಗ 40% ಹೇಳಿ ನೀವು. ಈಗ 40% ಹೇಳಿ ನೀವು. ವೆರಿ ಗುಡ್. ಇದು 16 ಆಗುತ್ತೆ. ಏನಂದರೆ ಏನಿಲ್ಲ, ಈಗ ಹೆಂಗೂ 30% ಮಾಡಿಬಿಟ್ವಲ್ಲ, ಈಗ ಹೆಂಗಿರು 30% ಮಾಡಿದ್ವಿ. ನಮ್ಮ ಆನ್ಸರ್ ಒಂದು ಮಾಡೋಣ. ಅವ್ರು ಏನು ಕೇಳಿದ್ದಾರೆ? ಇಫ್ ಎ ನಂಬರ್ ಇನ್ಕ್ರೀಸ್ಡ್ ಬೈ 30% ಆ್ಯಂಡ್ ದೆನ್ ಡಿಕ್ರೀಸ್ಡ್ ಬೈ 30%. ಅಂದರೆ ನಮ್ಮ ಇವಾಗ ತಾನೇ ನೋಡಿದ್ವಿ, 30% ಇನ್ಕ್ರೀಸ್ ಆಗಿ 30% ಡಿಕ್ರೀಸ್ ಆದರೆ ಅದು ಟೋಟಲ್ ಓವರಾಲ್ ಆಗಿ 9% ಡಿಕ್ರೀಸ್ ಆಗುತ್ತೆ. ಇಫ್ ಪ್ರೆಸೆಂಟ್ ಪ್ರೈಸ್ ಇಸ್ 273 ಅಂದರೆ 9% ಕಮ್ಮಿ ಆದಮೇಲೆ 273 ಕೇಳಿದ್ದಾರೆ. ಅಂದರೆ 91% 273 ಆದರೆ 100 ಎಷ್ಟು ಅಂತ. ಇಲ್ಲಿಗೆ ಒಂದು ಸಂಬಂಧ ಇದೆ. 90 × 3. ಸೊ ಇಲ್ಲಿ ಇಂಟು 3 ಮಾಡಿದ್ರೆ 300. ಎಷ್ಟು ಸಿಂಪಲ್. ಇದನ್ನು ಕ್ಯಾಲ್ಕುಲೇಟೇ ಮಾಡೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನಂದರೆ ಏನಿಲ್ಲ, ನಮಗೆ ಯಾವಾಗಲೂ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ಈ ಪರ್ಸೆಂಟೇಜಸಲ್ಲಿ ನಿಮಗೆ ಸೀಕ್ವೆನ್ಸು ಇಂಪಾರ್ಟೆಂಟ್ ಅಲ್ಲ. ನಾನು ಮುಂಚೆನೇ ಹೇಳಿದೆ, ಸೀಕ್ವೆನ್ಸ್ ಇಂಪಾರ್ಟೆಂಟ್ ಅಲ್ಲ. ಯಾಕಂತ ಅಂದರೆ ಇಲ್ಲಿ ನಾವು ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ನಾವು ಫಸ್ಟ್ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿದ್ರು, ಆಮೇಲೆ ಡಿಕ್ರೀಸ್ ಮಾಡಿ ಇನ್ಕ್ರೀಸ್ ಮಾಡಿದ್ರು ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಪರ್ಸೆಂಟೇಜಸಲ್ಲಿ ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ನಮಗೆ ಫಸ್ಟ್ ನಾವು ಬೇಕಂದರೆ ಡಿಕ್ರೀಸು ಮಾಡ್ಬೋದು, ಅದಾದಮೇಲೆ ಇನ್ಕ್ರೀಸು ಮಾಡ್ಬೋದು. ಟರ್ಮಿನಾಲಜೀಸ್ ಕೂಡ ಇಂಪಾರ್ಟೆಂಟ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಏನಂದರೆ ಏನಿಲ್ಲ, ಅದು ಜಸ್ಟು ಸ್ಕ್ವಯರ್ ರೂಟ್ಸ್ ನಿಮಗೆ ನೆನಪಿದೆಯಲ್ವಾ. 10% ಇನ್ಕ್ರೀಸ್ ಆಗಿ 10% ಡಿಕ್ರೀಸ್ ಆದರೆ ಯಾವಾಗಲೂ 1% ಕಮ್ಮಿ ಆಗುತ್ತೆ. 20%ದು 4% ಕಮ್ಮಿ ಆಗುತ್ತೆ. 30%ದು 9% ಕಮ್ಮಿ ಆಗುತ್ತೆ. 40%ದು 16% ಕಮ್ಮಿ ಆಗುತ್ತೆ. 50%ದು 25% ಕಮ್ಮಿ ಆಗುತ್ತೆ. ಯಾವಾಗ? ಒಂದು ಇನ್ಕ್ರೀಸ್ ಆಗಿ ಒಂದು ಡಿಕ್ರೀಸ್ ಆದಾಗ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಒಂದು ಇನ್ಕ್ರೀಸ್ ಆಗಿ ಒಂದು ಡಿಕ್ರೀಸ್ ಆದರೂ, ಅಥವಾ ಒಂದು ಡಿಕ್ರೀಸ್ ಆಗಿ ಇನ್ನೊಂದು ಇನ್ಕ್ರೀಸ್ ಆದರೂ ಸೇಮ್ ನಂಬರು. 30ನೇ ಇನ್ಕ್ರೀಸ್ ಆಗಿ 30ನೇ ಡಿಕ್ರೀಸ್ ಆಗಬೇಕು, 30ನೇ ಡಿಕ್ರೀಸ್ ಆಗಿ 30ನೇ ಇನ್ಕ್ರೀಸ್ ಆಗಬೇಕು. ಆ ಥರ ಟೈಮಲ್ಲಿ ನಮಗೆ ಈ ಒಂದು ಮೆಥಡು ಯೂಸ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್. ಬರೀ ಟೆನ್ಸಲ್ಲಿ ಹೇಳಿದ್ರಿ, ಮಿಡಿಲ್ ನಂಬರ್ಸಲ್ಲಿ ಹೇಳಿಲ್ಲ ಅಂತ ಕೇಳಬೇಡಿ, ಅದನ್ನು ಹೇಳ್ತೀನಿ. ಇವಾಗ ನಾವು ನೋಡಿದ್ವಿ ಲಾಸ್ಟಲ್ಲಿ 10% ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದರೆ, ಅಥವಾ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೆ ಅದು 1% ಕಮ್ಮಿ ಆಗುತ್ತೆ. 20% ಇದ್ದಾಗ ಅದು 4% ಕಮ್ಮಿ ಆಗುತ್ತೆ. 30% ಇದ್ದಾಗ 9% ಕಮ್ಮಿ ಆಗುತ್ತೆ. 40% ಇದ್ದಾಗ 16% ಕಮ್ಮಿ ಆಗುತ್ತೆ. 50% ಇದ್ದಾಗ 25% ಕಮ್ಮಿ ಆಗುತ್ತೆ. ಇದೇನಿಲ್ಲ, ಇವೆಲ್ಲ ಸ್ಕ್ವಯರ್ಸು. ಅದೇ 15% ಇದ್ದಾಗ ಹೇಗೆ ಅಂತ ಕೇಳ್ತೀರ. ಅವಾಗ ಏನು ಮಾಡ್ತೀರಾ ಅಂತಂದರೆ, ಇದೂ ಏನಿಲ್ಲ, ನಾವು ಇದೇನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ 10% ನಾವು 1.0 ಸ್ಕ್ವೇರ್ ಅಂತ ಅಂದ್ಕೊಂಡಿದ್ವಿ. ಅಂದರೆ ಇದು 1 ಸ್ಕ್ವೇರ್ 1 ಆಗುತ್ತೆ. ಇಲ್ಲೇನು ಮಾಡಿದ್ದೀವಿ? 2.0 ಸ್ಕ್ವೇರ್ ಆಗುತ್ತೆ. ಇಲ್ಲೇನಾಗಿದೆ? 3.0 ಸ್ಕ್ವೇರ್ ಆಗುತ್ತೆ. ಇಲ್ಲೇನಾಗಿದೆ? 4.0 ಸ್ಕ್ವೇರ್ ಆಗುತ್ತೆ. ಇಲ್ಲೇನಾಗುತ್ತೆ? 5.0 ಸ್ಕ್ವೇರ್ ಆಗುತ್ತೆ. ಅದೇ ಥರ ಇಲ್ಲೇನಾಗುತ್ತೆ? 15% ಅಂದರೆ 1.5 ಸ್ಕ್ವೇರ್ ಆಗುತ್ತೆ. ನಮಗೆ 15 ಸ್ಕ್ವೇರ್ ಗೊತ್ತು ಎಷ್ಟು? 225 ಅಂದರೆ ಎಷ್ಟು ಪರ್ಸೆಂಟು? 22.5%. ಅಲ್ಲ, 2.25%. ಯಾಕೆ ಅಂದರೆ 1.5 ಇಂಟು 1.5 ಮಾಡ್ತೀವಿ. 5 5 25 ಅಲ್ವಾ. ಇಲ್ಲಿ 2 ಇರುತ್ತೆ. ಇಲ್ಲಿ ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಪಾಯಿಂಟ್ನ ಇಲ್ಲಿ ಇಟ್ಕೊಬೇಕು, ಡೆಸಿಮಲ್ ಪಾಯಿಂಟ್ನ. ಇದು 2.25% ಆಗುತ್ತೆ. ಅದೇ 12% ಇದೆ, ಇದು 1.2% ಆಗುತ್ತೆ. ಸೊ ಇಲ್ಲಿ ನಮಗೆ 12 ಸ್ಕ್ವೇರ್ ಎಷ್ಟು? 144.
ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರುತ್ತೆ. ಅಂದರೆ 12% ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದರೂ ಅಥವಾ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆದರೂ ನಮಗೆ 1.44% ಕಮ್ಮಿ ಆಗುತ್ತೆ. ಅದೇ 7% ಇದ್ದರೆ, ಅದೇ 7% ಕಮ್ಮಿ ಆದರೆ 0.7 ಸ್ಕ್ವೇರ್ ಅಂದರೆ 0.49%. ಅದೇ 11% ಇದ್ದರೆ 1.1% ಏನಾಗುತ್ತೆ, 1.21% ಕಮ್ಮಿ ಆಗುತ್ತೆ. ನಿಮ್ಗೆ ಆಲ್ರೆಡಿ ಸ್ಕ್ವೇರ್ಸ್ ಬಂತು ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಅಂದರೆ ಲಾಸ್ಟ್ ವೀಡಿಯೋ ನೋಡ್ಕೊಂಬನ್ನಿ, ಸ್ಕ್ವೇರ್ಸ್ ಕೂಡ ಮಾಡಿದ್ದೀವಿ. ಇವಾಗ ನಾವು ಲಾಸ್ಟ್ ವೀಡಿಯೋಲಿ ನಾವು ಸ್ಕ್ವೇರ್ಸ್ ಎಲ್ಲಿವರೆಗೂ ಕಲ್ತಿದ್ವಿ, 125ವರೆಗೂ ಕಲ್ತಿದ್ವಿ. ಅದೇ 43% ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಅಂತ ಕೇಳಿದ್ರೆ ಅವಾಗ ಏನು ಮಾಡ್ತೀರಾ, 43 50ಗೆ ಎಷ್ಟು ಕಮ್ಮಿ ಇದೆ, 7 ಸ್ಕ್ವೇರ್ ಎಷ್ಟು 49. 43 50ಗೆ ಎಷ್ಟು ಕಮ್ಮಿ ಇದೆ, 7 ಅಂದರೆ 25 - 7 18. ಸೊ ಎಷ್ಟಿದೆ ಇದು ಕಮ್ಮಿ ಆಗುತ್ತೆ, ಎಷ್ಟು ಪರ್ಸೆಂಟ್ ಕಮ್ಮಿ ಆಗುತ್ತೆ, 18.49% ಕಮ್ಮಿ ಆಗುತ್ತೆ. ಅದೇ 59% ಇನ್ಕ್ರೀಸ್ ಆಗಿ ಡಿಕ್ರೀಸ್ ಅಥವಾ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿ ಅಂತ ಕೇಳಿದ್ರೆ ನಮಗೆ 9 9 81, 25 + 9 34.81% ಕಮ್ಮಿ ಆಗುತ್ತೆ. ಇದು ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊತಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕ್ಲೀನಾಗಿ ಸ್ಲೋ ಮೋಷನಲ್ಲಿ ನೋಡಿ ಅಥವಾ ಸಮ್ಸ್ ಮಾಡ್ದಂಗೆ ಫಸ್ಟ್ ವೀಡಿಯೋ ನೋಡಿ, ಅರ್ಥ ಆಗ್ತಿದೆ ಅಲ್ವಾ. ವೆರಿ ಸಿಂಪಲ್ಲು. ಸೊ ಯಾವಾಗಲೇ ನಮಗೆ ಸಮ್ಸ್ ಬಂದರೂ ಅದು ಇನ್ಕ್ರೀಸ್ ಆಗಿ ಮತ್ತು ಡಿಕ್ರೀಸ್ ಆದರೂ ಅಥವಾ ಡಿಕ್ರೀಸ್ ಆಗಿ ಮತ್ತು ಇನ್ಕ್ರೀಸ್ ಆದರೂ ನಮಗೆ ಯಾವಾಗಲೂ ನಾವು ಲಾಸಲ್ಲಿ ಎಂಡ್ ಆಗ್ತೀವಿ. ಆ್ಯಂಡ್ ಎರಡು ಸೇಮ್ ಪರ್ಸೆಂಟೇಜ್ ಇರಬೇಕು, 10 and 10 ಇರಬೇಕು, ಅಥವಾ 20 and 20 ಇರಬೇಕು, ಅಥವಾ 16 and 16 ಇರಬೇಕು, ಆ ಥರ ಇರಬೇಕು. ಒಂದು 20 ಇದ್ದು ಒಂದು 16 ಇದ್ದರೆ ಮತ್ತೆ ಇದು ವರ್ಕೌಟ್ ಆಗೋಲ್ಲ ನಮಗೆ, ಓಕೆನಾ. ಇವಾಗ ನೀವೇನು ಸುಮ್ಮನೆನಾ, ಇವಾಗ ಎರಡು ಇನ್ಕ್ರೀಸ್ ಆದರೆ ಏನು ಅಂತ ಕೇಳ್ತೀರಿ, ಅದನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 10% ಒಂದು ಸಲ ಮಾಡಿ ನೋಡೋಣ, 2 ಸಲ ಇನ್ಕ್ರೀಸ್ ಆದರೆ. ಇವಾಗ ನಾವು ಮುಂಚೆ ಏನು ಮಾಡಿದ್ವಿ, ಒಂದು ಡಿಕ್ರೀಸು ಅಥವಾ ಇನ್ಕ್ರೀಸು ನೋಡಿದ್ವಿ. ಅಂದರೆ ಒಂದು ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ, ಅದಾದಮೇಲೆ ಕಮ್ಮಿಯಾಗಿ ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ನೋಡಿದ್ವಿ. ಇವಾಗ ಎರಡು ಜಾಸ್ತಿ ಆದರೆ 2 ಟೈಮ್ಸ್ ಕೊಟ್ಟಿರೋ ಪರ್ಸೆಂಟೇಜ್ ಜಾಸ್ತಿ ಆದರೆ ಏನು ಮಾಡಬೇಕು ನೋಡೋಣ. ಫಾರ್ ಎಕ್ಸಾಂಪಲ್ ಈಗ 100 ಅಂತ ತಗೊಂಡು 10% ಇನ್ಕ್ರೀಸ್ ಆಗಿದೆ. ಫಸ್ಟು ಎಷ್ಟಾಗುತ್ತೆ, 110 ಆಗುತ್ತೆ. ಮತ್ತೆ 10% ಇನ್ಕ್ರೀಸ್ ಆದರೆ 10% ಅಂದರೆ 11, ಟೋಟಲ್ ಎಷ್ಟಾಯಿತು, 121 ಆಯಿತು. ಈಗ 20% ಇನ್ಕ್ರೀಸ್ ಆದರೆ ಎಷ್ಟು ಅಂತ ನಾವು ಫಸ್ಟು 100ಅಲ್ಲಿ 20% ಇನ್ಕ್ರೀಸ್ ಆಯಿತು. 20% ಇನ್ಕ್ರೀಸ್ ಆದರೆ 20, ಸೊ 120 ಆಯಿತು. ಈಗ ಮತ್ತೆ 20% ಇನ್ಕ್ರೀಸು 24 ಅಂದರೆ ಟೋಟಲ್ ಎಷ್ಟು, 144. ಅಂದರೆ ಇಲ್ಲಿ ನೋಡಿಕೊಂಡ್ರೆ ನಮಗೆ 10% ಇನ್ಕ್ರೀಸ್ ಆದಾಗ ನಮಗೆ ಓವರಾಲ್ ಆಗಿ 21% ಇನ್ಕ್ರೀಸ್ ಆಗುತ್ತೆ. 2 ಟೈಮ್ಸ್ 10% 2 ಟೈಮ್ಸ್ ಇನ್ಕ್ರೀಸ್ ಆದಾಗ ನಮಗೆ ಓವರಾಲು 21% ಇನ್ಕ್ರೀಸ್ ಆಗುತ್ತೆ. ಅದೇ 20% 2 ಟೈಮ್ಸ್ ಇನ್ಕ್ರೀಸ್ ಆದಾಗ 44% ಇನ್ಕ್ರೀಸ್ ಆಗುತ್ತೆ. 30% ಇನ್ಕ್ರೀಸ್ ಆದಾಗ ಎಷ್ಟು ನೀವು ಹೇಳಿ, ಗುಡ್, 69%. ಏನಂದರೆ ಏನಿಲ್ಲ, 10% ಅಂದರೆ ನಾವು 10 + 10 + 1.0 ಸ್ಕ್ವೇರ್, 20 ಅಂದರೆ 20 + 20 + 2.0 ಸ್ಕ್ವೇರ್, ಇದು 30 + 30 + 3.0 ಸ್ಕ್ವೇರ್ ಅಷ್ಟೇ. ಅವ್ರು ಏನೇ ಕೊಡಲಿ, ಫಾರ್ ಎಕ್ಸಾಂಪಲ್ ಈಗ 12% ಅಂತ ಕೇಳಿದ್ರೆ 12 + 12 + 1.2 ಸ್ಕ್ವೇರ್ ಅಂದರೆ 12 + 12 + 1.44 ಬರುತ್ತೆ. ಅಂದರೆ ಓವರಾಲು 25.44% ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಇದನ್ನು ನಾನು ಈ ಒಂದು ಕಾನ್ಸೆಪ್ಟ್ ಹೇಳಬೇಕು ಅಂತ ಅಂದ್ಕೊಂಡೆ. ಅಂದರೆ ಏನಿಲ್ಲ, ಜಸ್ಟ್ ಫಸ್ಟ್ 2 ಟೈಮ್ಸ್ ಆ್ಯಡ್ ಮಾಡಿ ಲಾಸ್ಟಲ್ಲಿ ನಾವು ಸ್ಕ್ವೇರ್ನ ಅದಕ್ಕೂ ಸ್ಕ್ವೇರ್ ಮಾಡಿ ಅದು ಕೂಡ ಆ್ಯಡ್ ಮಾಡ್ತೀವಿ ಅಷ್ಟೇ. ಫಸ್ಟು 20 + 20 ಮಾಡ್ತೀವಿ, ಅದಾದಮೇಲೆ ಸ್ಕ್ವೇರ್ನ ಆ್ಯಡ್ ಮಾಡ್ತೀವಿ. ನೀವು ಯಾವುದೇ ನಂಬರ್, ಇವಾಗ ನಿಮಗೆ ಟೈಮ್ ಇದ್ರೆ ಬೇಕಂದ್ರೆ ಯಾವುದೇ ನಂಬರ್ ತೊಗೊಂಡು ಮಾಡಿ ನಿಮಗೆ ಇದೇ ಥರ ಆನ್ಸರ್ ಬರುತ್ತೆ. ಇವಾಗ ಇವಾಗ 2 ಡಿಕ್ರೀಸ್ ಆದರೆ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ 10% 2 ಸಲನೂ ಡಿಕ್ರೀಸ್, 2 ಸಲನೂ ಕಮ್ಮಿ ಆದರೆ ನಮಗೆ ಓವರಾಲ್ 19% ಕಮ್ಮಿ ಆಗುತ್ತೆ. 20% ಓವರಾಲ್ 2 ಸಲ ಕಮ್ಮಿ ಆದರೆ ನಮಗೆ ಓವರಾಲ್ 36% ಕಮ್ಮಿ ಆಗುತ್ತೆ. 30% ಓವರಾಲ್ ಕಮ್ಮಿ ಆದರೆ ನಮಗೆ ಟೋಟಲ್ ಓವರಾಲ್ 51% ಕಮ್ಮಿ ಆಗುತ್ತೆ. ಇದೇನಿಲ್ಲ, ಇಲ್ಲಿ ನಾವು ಅಡಿಷ್ನಲ್ ಏನು ಮಾಡಿದ್ವಿ, 10 + 10 + 1.0 ಸ್ಕ್ವೇರ್ ಹಾಕೊಂಡ್ವಿ. ಇಲ್ಲಿ ಮೈನಸ್ ಹಾಕೊಬೇಕು ಅಷ್ಟೇ. ಇಲ್ಲಿ 10 + 10 - 1.0 ಸ್ಕ್ವೇರ್, ಇಲ್ಲಿ 20 + 20 - 2.0 ಸ್ಕ್ವೇರ್, 30 + 30 - 3.0 ಸ್ಕ್ವೇರ್. ನೀವು ಬೇಕಾದ್ರೆ ಮಾಡಿ ನೋಡಿ, ನೀವು ಯಾವುದೇ ನಂಬರ್ ತೊಗೊಂಡು ಮಾಡಿ ನೋಡಿ, ನಿಮಗೆ ಇದೇ ಆನ್ಸರ್ ಬರುತ್ತೆ.
ಬೇಕಂದ್ರೆ ಎಕ್ಸಾಂಪಲ್ ನೋಡಿ, ಈಗ 10% ಮಾಡ್ತೀವಿ ಅಂದ್ಕೊಳ್ಳಿ. 100 ಇದ್ದಿದ್ದು -10% ಆದರೆ 90 ಆಗುತ್ತೆ, -10% ಆದರೆ 9 ಆಗುತ್ತೆ. ಸೊ ಟೋಟಲ್ 81 ಆಗುತ್ತೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂದರೆ 19. ಸೊ 10% ಕಮ್ಮಿ ಆದರೆ ನಮಗೆ 19% ಕಮ್ಮಿ ಆಗುತ್ತೆ. ನೀವು ಯಾವುದೇ ನಂಬರ್ ತೊಗೊಂಡು ಮಾಡಿ ಇದನ್ನು ತಿಳ್ಕೊಳ್ಳಿ. ಸೊ ಈ ವಿಡಿಯೋಗೆ ಇಷ್ಟೇ. ಎಂತಕ್ಕಂದರೆ ಜಾಸ್ತಿ ಹೇಳಿದ್ರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಮೇಯ್ನಾಗಿ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡೆ, ಅದಕ್ಕೆ ಹೇಳಿದ್ದೀನಿ. ಏನಿಲ್ಲ, ನಾವು ಮೂರು ಥರ ಮಾಡಿದ್ದೀವಿ. ಫಸ್ಟು ಒಂದು ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆದರೆ ನಮಗೆ ಸ್ಕ್ವೇರ್ಸಲ್ಲಿ ಕಮ್ಮಿ ಆಗುತ್ತೆ, ಯಾವಾಗಲೂ ನಮಗೆ ಲಾಸಲ್ಲಿ ಎಂಡ್ ಆಗ್ತೀವಿ. ಎರಡನೇದೇನು, 2 ಸಲವೂ ಇನ್ಕ್ರೀಸ್ ಆದರೆ ನಮಗೆ ಫಾರ್ ಎಕ್ಸಾಂಪಲ್ 10 ಅಂತ ಅಂದ್ಕೊಂಡ್ರೆ 10 + 10 + 1.0 ಸ್ಕ್ವೇರ್ ಬರುತ್ತೆ. ಅದೇ ಮೈನಸಲ್ಲಿ 2 ಡಿಕ್ರೀಸ್ ಆದರೆ 10 + 10 - 1.0 ಸ್ಕ್ವೇರ್ ಆಗುತ್ತೆ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ನೋಡಿ, ವಿಡಿಯೋ ಕ್ಲೀನಾಗಿ ಬರುತ್ತೆ. ತಲೆ ಕೆಡಿಸ್ಕೊಂಬಿಡಿ ಆರಾಮಾಗಿ. ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಪರವಾಗಿಲ್ಲ, ನಿಮಗೆ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಅರ್ಥ. ಸೊ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದ್ಸಲ ನೋಡಿದ ತಕ್ಷಣ ನಿಮಗೆ ಬಂದ್ಬಿಡುತ್ತೆ. ಸೊ ಇದು ನಿಮಗೆ ಕ್ಲೀನಾಗಿ ತಿಳ್ಕೊಂಬಿಟ್ರೆ ನಿಮಗೆ ಎಷ್ಟೊಂದು ಸಂಸು ನೀವು ನೋಡಿ ಹೆಂಗೆ ಗೊತ್ತಾ, ಹಂಗೆ ಮಾಡ್ಬಿಡ್ಬೋದು. ಸರಿ, ಓಕೆನಾ?